ನಮಸ್ಕಾರ ಸ್ನೇಹಿತರೆ, ನಾ ಕಂಡಂತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಬೇಲೂರಿನ ಬಗ್ಗೆ ನೀವೆಲ್ಲೂ ಕೇಳಿರದ ನೋಡಿರದ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ನನಗೆ ಬಹಳ ಕಾಡಿದ ವಿಚಾರ ಏನಂದರೆ, ನಾವು ಇವತ್ತಿನ ಕಾಲದಲ್ಲಿ ಎಷ್ಟೇ ಮಿಷಿನ್ಗಳು ಇಟ್ಕೊಂಡ್ರೂ ಕೂಡ, ಎಷ್ಟು ಅಡ್ವಾನ್ಸ್ ಇದ್ದರೂ ಕೂಡ ನಮಗೆ ಇಂಥ ದೇವಸ್ಥಾನದ ಪುನರ್ನಿರ್ಮಾಣ ಸಾಧ್ಯ ಆಗೋದಿಲ್ಲ. ಆದರೆ ಕ್ರಿಸ್ತಶಕ 12ನೇ ಶತಮಾನದಲ್ಲೇ ಅವರಿಗೆ ಇದು ಹೇಗೆ ಸಾಧ್ಯ ಆಯಿತು? ನಾನು ಇಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಗೈಡಿಂದ ಕೆಲವೊಂದು ವಿಚಾರಗಳು ನನಗೆ ಗೊತ್ತಾಯಿತು. ನನಗೆ ಅಲ್ಲಿನ ಗೈಡ್ ಹೇಳ್ತಾ ಹೋದರು, ಇದು 1117ನೇ ಇಸವಿಯಲ್ಲಿ ಹೊಯ್ಸಳನ ರಾಜ ವಿಷ್ಣುವರ್ಧನರಿಂದ ನಿರ್ಮಿಸಲ್ಪಟ್ಟಿದ್ದು ಹಾಗೂ ಚೋಳರ ಮೇಲಿನ ಗೆಲುವಿನ ನೆನಪಿಗಾಗಿ ಕಟ್ಟಲಾಯಿತು. ಈ ದೇವಸ್ಥಾನವು ಯಾಗಚಿ ನದಿಯ ದಡದಲ್ಲಿದೆ. ಇದು ಭಗವಾನ್ ಶ್ರೀ ವಿಷ್ಣುವಿಗೆ ಸಮರ್ಪಿತವಾದದ್ದು ಮತ್ತು ಈ ದೇವಸ್ಥಾನ ಹೊಯ್ಸಳರ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ. ಈ ದೇವಸ್ಥಾನವು ಸ್ಟಾರ್ ಆಕಾರದ ಪ್ಲಾಟ್ಫಾರ್ಮ್ ಮೇಲೆ ನಿರ್ಮಿಸಲಾಗಿದ್ದು, ಇದು ಸೋಪ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಸೋಪ್ ಸ್ಟೋನ್ ಲಕ್ಷಣ ಏನಂದರೆ, ಭೂಮಿಯಿಂದ ಹೊರಗೆ ತೆಗೆದಾಗ ಮೃದುವಾಗಿರುತ್ತೆ. ಕೆತ್ತನೆ ಮಾಡಿ ಜೋಡಣೆ ಆದಮೇಲೆ ಕಾಲಕ್ರಮೇಣ ಬಹಳ ಗಟ್ಟಿಯಾಗಿಬಿಡುತ್ತೆ. ಇದು ನಮ್ಮ ಹಿರಿಯರಿಗೆ ಗೊತ್ತಿದ್ದ ಮೊದಲ ಜ್ಞಾನ ಸಂಪತ್ತು, ಅದೇ ಸೈನ್ಸ್ ಆಫ್ ರಾಕ್ಸ್. ಇನ್ನು ಈ ದೇವಸ್ಥಾನನ ಹೊರಗಡೆಯಿಂದ ನೋಡಿದಾಗ ಕಲಾಕೃತಿಗಳ ಸಮುದ್ರದಂತೆ ಕಾಣುತ್ತೆ. ಅದಕ್ಕೆ ಈ ದೇವಾಲಯನ ಕಲಾಸಾಗರ ಅಂತ ಕರೀತಾರೆ. ದೇವಾಲಯದ ಗೋಡೆಗಳ ಮೇಲೆ ಅನೇಕ ಸ್ತರಗಳ ಫ್ರೀಸ್ಗಳಿವೆ. ಕೆಳಗಿನಿಂದ ಮೇಲಕ್ಕೆ ಆನೆಗಳ ಸಾಲು, ಕುದುರೆಗಳ ಸಾಲು, ಸಿಂಹಗಳ ಸಾಲು, ಮೇಲೆ ಪುರಾಣ ಕಥೆಗಳು, ರಾಮಾಯಣ ಮಹಾಭಾರತದ ದೃಶ್ಯಗಳು, ರಾವಣ, ಅರ್ಜುನ, ಶಿವ ಇನ್ನೂ ಮುಂತಾದ ಕೆತ್ತನೆಗಳಿವೆ. ದೇವತೆಗಳು, ಪೌರಾಣಿಕ ಜೀವಿಗಳು, ಪಕ್ಷಿಗಳು, ಗಿಡಗಳು ಎಲ್ಲವೂ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿವೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಸೈನ್ಸ್ ಆಫ್ ರಾಕ್ಸ್ ಅಂತ. ಹೀಗೆಲ್ಲ ಉಪಯೋಗಿಸಿದ್ದಾರೆ ನೋಡಿ ನಮ್ಮ ಹಿರಿಯರು. ಅವ್ರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮ್. ಈ ಎಲ್ಲ ಕೆತ್ತನೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಮದನಿಕೆಗಳು ಅಥವಾ ಶಿಲಾಬಾಲಿಕೆಗಳು. ಸುಮಾರು 80ಕ್ಕೂ ಹೆಚ್ಚು ಸ್ತ್ರೀ ಶಿಲ್ಪಗಳಿವೆ. ಪ್ರತಿಯೊಂದು ಮದನಿಕೆಯು ವಿಭಿನ್ನ ಭಂಗಿಯಲ್ಲಿದೆ. ನೃತ್ಯ ಮಾಡುತ್ತಾ, ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡುತ್ತಾ, ಬೇಟೆಗಾರ್ತಿ, ಮರದಡಿಯಲ್ಲಿ ನಿಂತು ಆಭರಣಗಳನ್ನು ಧರಿಸುವ ಅದ್ಭುತ ಕೆತ್ತನೆಗಳಿವೆ. ಇನ್ನು ದೇವಾಲಯದ ಒಳಗೆ ಹೋದರೆ ನವರಂಗ ಮಂಟಪದ ಸ್ತಂಭಗಳು, ತಿರುಗುವಂತಹ ಸ್ತಂಭಗಳು, ಪ್ರತಿಯೊಂದರ ಮೇಲೂ ವಿಭಿನ್ನ ಕೆತ್ತನೆಗಳು. ಇನ್ನು ಮೇಲ್ಭಾಗದ ಸೀಲಿಂಗ್ಗಳು ಅತ್ಯದ್ಭುತ. ಹೂವುಗಳು, ಜ್ಯಾಮಿತೀಯ ಆಕಾರಗಳು, ನೃತ್ಯಗಾರ್ತಿಯರು, ಹೀಗೆ ಹೇಳ್ತಾ ಹೋದರೆ ಈ ವಿಡಿಯೋ ಲೆಂತೆ ಸಾಕಾಗಲ್ಲ. ಇನ್ನು ಗರ್ಭಗುಡಿಯಲ್ಲಿ ಚನ್ನಕೇಶ್ವರನ ಮೂರ್ತಿ ಅತ್ಯಂತ ಅದ್ಭುತವಾದ ವಿಷ್ಣು ಮೂರ್ತಿ. ಮೊದಲೇ ನಮ್ಮ ವಿಷ್ಣುವು ಅತ್ಯಂತ ಆಭರಣ ಪ್ರಿಯ. ಇನ್ನು ನಮ್ಮ ಶಿಲ್ಪಿಗಳು ನಮ್ಮ ವಿಷ್ಣುವಿನ ಮನಸ್ಸನ್ನೇ ಗೆಲ್ಲುವಂತೆ ಕೆತ್ತನೆಗಳನ್ನು ಮಾಡಿದ್ದಾರೆ. ಇನ್ನು ಎಷ್ಟು ಅಂತ ಹೇಳೋದ್ರಿ ಈ ದೇವಸ್ಥಾನದ ಬಗ್ಗೆ, ಒಂದು ದಿನ ಸಾಲದು. ಈಗ ಇಷ್ಟು ದೇವಸ್ಥಾನದ ವಿಚಾರ ಆದರೆ ನನ್ನ ಅಬ್ಸರ್ವೇಷನ್ಗೆ ಬಂದ್ಬಿಡ್ತೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ಸುಂದರವಾಗಿ, ಇಷ್ಟು ಕನ್ಸಿಸ್ಟೆಂಟ್ ಆಗಿ ಈ ದೇವಸ್ಥಾನನ 103 ವರ್ಷಗಳ ಕಾಲ ಕಟ್ಟಲಿಕ್ಕೆ ಒಂದು ಇಂಜಿನಿಯರಿಂಗ್ ಆರ್ಗನೈಸ್ಡ್ ಅಪ್ರೋಚ್ ಇದೆ ಅಂದರೆ ನೀವು ನಂಬ್ತೀರಾ? ಯಾಕಂದರೆ ಇದನ್ನು ವಿಷ್ಣುವರ್ಧನ ಶುರು ಮಾಡಿದ ಮೇಲೆ ತನ್ನದೇ ವಂಶದ 3ನೇ ತಲೆಮಾರು ಈ ದೇವಾಲಯನ ಪೂರ್ತಿ ಮಾಡ್ತಾರೆ. ನೀವು ಯೋಚನೆ ಮಾಡಿ, ಇವತ್ತು ಒಬ್ಬರು ಟೀಚರ್ ಬದಲಾದರೆ ಆ ಮಗು ಕಲಿಯೋ ಪದ್ಧತಿ ಬದಲಾಗುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ಇಷ್ಟು ವರ್ಷಗಳಾದರೂ ಸಹ ಕನ್ಸಿಸ್ಟೆನ್ಸಿ ಮಿಸ್ ಆಗೋದು ನಿಮಗೆಲ್ಲೂ ಕಾಣಲ್ಲ. ಒಮ್ಮೆ ನೀವು ಈ ಪಿಕ್ಚರ್ನ ಸೂಕ್ಷ್ಮವಾಗಿ ನೋಡಿ. ಕೆಳಗಿನಿಂದ ಮೇಲಕ್ಕೆ ಆನೆಗಳ ಸಾಲು, ಸಿಂಹಗಳ ಸಾಲು, ಕುದುರೆಗಳ ಸಾಲು, ಮೇಲೆ ಪುರಾಣ ಕಥೆಗಳು, ಹೀಗೆ ಮೇಲೆ ಹೋಗ್ತಾ ಹೋಗ್ತಾ ಕೆತ್ತನೆಗಳ ಡೀಟೇಲ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಬ್ಬರು ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರು ಬಂದಾಗ
ಆತನಿಗೆ ಸಿಗುವ ಮೊದಲನೇ ಅಸೈನ್ಮೆಂಟ್ ಆನೆಗಳ ಕೆತ್ತನೆ, ಅಂದರೆ ಕೆಳಗಿರೋದು. ಆ ಶಿಲ್ಪಿ ಆನೆಗಳನ್ನು ಕೆತ್ತುತ್ತಾ ಎಕ್ಸ್ಪರ್ಟ್ ಆದಮೇಲೆ ಸಿಂಹಗಳನ್ನು ಕೆತ್ತೋದಕ್ಕೆ ಪ್ರಮೋಟ್ ಆಗ್ತಾರೆ. ಸಿಂಹಗಳನ್ನು ಕೆತ್ತಿ ಎಕ್ಸ್ಪರ್ಟ್ ಆದಮೇಲೆ ಕುದುರೆಗಳನ್ನು ಕೆತ್ತೋ ಅವಕಾಶ. ಹೀಗೆ ಅವರು ಎಕ್ಸ್ಪರ್ಟ್ ಆದಾಗೆಲ್ಲ ಮೇಲಿನ ಕೆತ್ತನೆಗೆ, ಅಂದರೆ ತುಂಬ ಡೀಟೇಲ್ ಇರೋ ಕೆತ್ತನೆಗೆ ಪ್ರಮೋಟ್ ಆಗ್ತಾ ಹೋಗ್ತಾರೆ. ಈಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ. ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ, ಆ ಇಂಜಿನಿಯರಿಂಗ್ ಅಪ್ರೋಚ್ ಶಿಲಾಬಾಲಿಕೆಗಳನ್ನು ಕೆತ್ತೋದಕ್ಕೂ ಕೂಡ ಅಪ್ಲೈ ಮಾಡಿದ್ರು. ಒಬ್ಬ ಶಿಲ್ಪಿ ಶಿಲಾಬಾಲಿಕೆಯ ಭಂಗಿ ಮತ್ತು ಆಕಾರಗಳನ್ನು ಕೆತ್ತಿದರೆ ಇನ್ನೊಬ್ಬ ಶಿಲ್ಪಿ ಆ ಶಿಲಾಬಾಲಿಕೆಯ ಸುತ್ತ ಇರುವ ಡೀಟೇಲ್ಗಳನ್ನು ಕೆತ್ತುತ್ತಿದ್ದರು. ತದನಂತರ ಇನ್ನೊಬ್ಬ ಶಿಲ್ಪಿ ಆ ಶಿಲಾಬಾಲಿಕೆಯ ಆಭರಣಗಳನ್ನು ಕೆತ್ತುತ್ತಿದ್ದರು. ಯಾಕಂದರೆ ಶಿಲ್ಪಿಗಳಿಗೂ ಗೊತ್ತಿತ್ತು ಒಂದೊಂದು ಡೀಟೇಲ್ನ ಕೆತ್ತೋದಕ್ಕೂ ಕೂಡ ಒಂದೊಂದು ತರಹದ ಟೂಲ್ಗಳನ್ನು ಯೂಸ್ ಮಾಡಬೇಕು ಅಂತ. ಹಾಗಾಗಿ ಶಿಲ್ಪಿಗಳು ಅವರು ಉಪಯೋಗಿಸೋ ಟೂಲ್ ಮೇಲೆ ಕೂಡ ಎಕ್ಸ್ಪರ್ಟ್ಗಳ ಗ್ರೂಪ್ ಆಗಿರ್ತಿದ್ರು. ಹಾಗಾಗಿ ಅವರಿಗೆ ಅಸೈನ್ ಮಾಡಿದ ಕೆತ್ತನೆಯನ್ನೇ ಮಾಡ್ತಿದ್ರು. ಈಗ ಸುಮ್ಮನೆ ಯೋಚನೆ ಮಾಡಿ, ಯಾವುದೋ ಒಂದು ಹಂತದಲ್ಲಿ ಒಬ್ಬ ಶಿಲ್ಪಿ ನಿಧನನಾದರೆ ಏನು ಮಾಡಿರ್ತಿದ್ರು? ಭಾಳ ಸುಲಭ. ಅವ್ರು ಏನು ಮಾಡ್ತಿದ್ರು ಅಂದರೆ ತನ್ನ ಕೆಳ ಹಂತದ ಒಬ್ಬ ಶಿಲ್ಪಿಯನ್ನು ಪ್ರಮೋಟ್ ಮಾಡ್ಕೊತಾ ಇದ್ರು. ಅಂದರೆ ಕುದುರೆಗಳನ್ನು ಕೆತ್ತೋ ಶಿಲ್ಪಿ ತೀರ್ಕೊಂಡ್ರೆ ಸಿಂಹಗಳನ್ನು ಕೆತ್ತೋ ಶಿಲ್ಪಿಯನ್ನು ಪ್ರಮೋಟ್ ಮಾಡ್ಕೊತಿದ್ರು. ಹೀಗೆ 103 ವರ್ಷಗಳ ಕಾಲ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಕೂಡ ಅದರ ಸುಂದರತೆ ಮತ್ತು ಕನ್ಸಿಸ್ಟೆನ್ಸಿ ಎಲ್ಲೂ ಮಿಸ್ ಆಗದ ಹಾಗೆ ಅಲ್ಲಿನ ಲೀಡರ್ಸ್ಗಳು ನೋಡ್ಕೊಂಡಿದ್ದಾರೆ. ಅಂದರೆ ಅವರು ಅಲ್ಲಿ ಬರೀ ಶಿಲ್ಪಿಗಳಾಗಿರಲಿಲ್ಲ, ಇಂಜಿನಿಯರಿಂಗ್ ಲೀಡರ್ಸ್ಗಳು ಕೂಡ ಆಗಿದ್ದರು. ನನಗೆ ಈ ದೇವಸ್ಥಾನ ಮಾತ್ರ ಅಲ್ಲ, ನಮ್ಮ ದೇಶದ ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿ ಇಂಜಿನಿಯರಿಂಗ್ ಅಪ್ರೋಚ್ ಮೂಲಕವೇ ಕಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇಷ್ಟು ಮಾಹಿತಿ ನನಗೆ ಕೊಟ್ಟ ಆ ಗೈಡ್ಗೆ ನನ್ನದೊಂದು ದೊಡ್ಡ ನಮಸ್ಕಾರ. ವೀಕ್ಷಕರೇ, ನೀವು ಅಷ್ಟೇ ಇನ್ನು ಯಾವುದೇ ಒಳ್ಳೆ ದೇವಸ್ಥಾನಗಳಿಗೆ ಹೋದರೂ ಕೂಡ ಅಲ್ಲಿನ ಪ್ರಸಾದ ಮತ್ತು ತೀರ್ಥದ ಜೊತೆ ಅಲ್ಲಿರುವ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಪಡಿ. ಇಷ್ಟು ಹೇಳಿ ಕೂಡ ಬೇಲೂರು ಶ್ರೀ ಚನ್ನಕೇಶ್ವರ ದೇವಾಲಯ ನಮ್ಮ ಈ ನಾಡಿನ ಕಲೆಯ ರಾಯಭಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಂತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ವಿಶೇಷವಾಗಿತ್ತು ಅಂತ ನಾನು ಭಾವಿಸ್ತೀನಿ. ಹಾಗೂ ಇಷ್ಟ ಆಗಿದ್ರೆ ಇನ್ನೂ ಇಂತಹ ಅದ್ಭುತವಾದ ವಿಚಾರಗಳ ಬಗ್ಗೆ ತಿಳಿಯೋ ಆಸಕ್ತಿ ನಿಮಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋ ನಮ್ಮ ರಾಷ್ಟ್ರ ಪ್ರಾಣಿ ಹುಲಿಯ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಅಲ್ಲೂ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾದರೆ ವೀಕ್ಷಕರೇ, ಇನ್ನೇನಕ್ಕೆ ತಡ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.